ವೀಕ್ಷಕ ಮಹಾಪ್ರಭುಗಳಿಗೆ ಸ್ವಾಗತ. ವಿಷಯ ಏನಪ್ಪ ಅಂತಂದರೆ, ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಇವಾಗ ಎಲ್ಲೇ ಹೋದ್ರೂ ಅವ್ರು ಹೇಳ್ತಿರೋದು ಒಂದೇ ಒಂದು ವಿಷಯ. ಯೂತ್ಸ್ ಎಲ್ಲ 70 ಅವರ್ ವರ್ಕ್ ಮಾಡಬೇಕು, ಹಾಗೆ ಪ್ರತಿ ವಾರನೂ 5 ದಿನ ಅಲ್ಲ 6 ದಿನ ವರ್ಕ್ ಮಾಡಬೇಕು ಅಂತ. ಅದ್ರ ಬಗ್ಗೆ ಒಂದು ಸಣ್ಣ ಅನಾಲಿಸಿಸ್ ಅಷ್ಟೆ. ಅದು ಆಗುತ್ತಾ ಪಾಸಿಬಲ್ಲು, ಅಥವಾ ಪ್ರತಿಯೊಬ್ಬರೂ ಡೈಲಿ 12 ತಾಸು ವರ್ಕ್ ಮಾಡ್ಕೊಂಡು ಹೆಂಗೆ ಜೀವನ ಮಾಡೋಕ್ಕಾಗತ್ತೆ ಅನ್ನೋದು. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇನ್ಫೋಸಿಸ್ನ 1981 ಜುಲೈ 2ರಲ್ಲಿ ಈ ಸಂಸ್ಥೆನ ನಾರಾಯಣ ಮೂರ್ತಿಯವರು, ಹಾಗೆ ನಂದನ್ ನೀಲಕೇಣಿ, ಕ್ರಿಸ್ ಗೋಪಾಲಕೃಷ್ಣ ಇನ್ನೂ ಹಲವರು ಸೇರಿ ಈ ಕಂಪ್ನಿನ ಹುಟ್ಟಾಕ್ತಾರೆ. ಇನ್ಫೋಸಿಸ್ನ ನೆಟ್ವರ್ತ್ ಸುಮಾರು 17 ಬಿಲಿಯನ್ ಅಷ್ಟೇ. ಅಂದರೆ ನಮ್ಮ ಇಂಡಿಯನ್ ರುಪೀಸ್ನಲ್ಲಿ ಹೇಳ್ಬೇಕಂದ್ರೆ 1,37,814 ಕೋಟಿ ರೂಪಾಯಿ. ಹಾಗೆ ಟೈಮ್ಸ್ ಆಫ್ ಇಂಡಿಯಾ ಪ್ರಕಾರ ನಾರಾಯಣ ಮೂರ್ತಿಯವರು ಒಟ್ಟು ಆಸ್ತಿ 36,000 ಕೋಟಿ ರೂಪಾಯಿ. ಹಾಗೆ ಅವರ ಧರ್ಮಪತ್ನಿ ಸುಧಾಮೂರ್ತಿ, ಅವರ ಆಸ್ತಿ 775 ಕೋಟಿ ರೂಪಾಯಿ. ನಾರಾಯಣ ಮೂರ್ತಿಯವರು ಹೇಳ್ತಿರೋ ಹಾಗೆ ಎಂಪ್ಲಾಯೀಸು ಪ್ರತಿದಿನ 12 ಗಂಟೆ ಕೆಲಸ ಮಾಡಬೇಕು, ವಾರದಲ್ಲಿ 5 ದಿನ ಅಲ್ಲ 6 ದಿನ ಕೆಲಸ ಮಾಡಬೇಕು. ಈ ವಿಷಯನ ಸುಮಾರು ಇಂಟರ್ವ್ಯೂಗಳನ್ನ ಹೇಳ್ತಾನೆ ಬಂದಿದ್ದಾರೆ. ಹಾಗೆ ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ಅವ್ರು ಹೇಳ್ತಿರೋ ವಿಷಯ ಇದೊಂದೇ. ನಾರಾಯಣ ಮೂರ್ತಿಯವರು ಇನ್ಫೋಸಿಸ್ನಂಥ ಒಂದು ದೊಡ್ಡ ಸಂಸ್ಥೆಯನ್ನು ಹುಟ್ಟಾಕಿ ನಮ್ಮ ದೇಶಕ್ಕೆ ಎಕನಾಮಿಗೆ ತುಂಬಾ ಕೊಡುಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಗೌರವ ಕೊಡಲೇಬೇಕು. ಆದರೆ ಅವ್ರು ಹೇಳೋ ಪ್ರಕಾರ ಪ್ರತಿನಿತ್ಯ 12 ಗಂಟೆ, ವಾರದಲ್ಲಿ 6 ದಿನ ಒಬ್ಬ ವ್ಯಕ್ತಿ ದುಡಿಯೋಕ್ಕಾಗುತ್ತಾ? ಸರಿಯಾಗಿದ್ರೆ ನಮ್ಮ ದೇಶದ ಎಕನಾಮಿ ಜಾಸ್ತಿ ಮಾಡೋಣ ಅಂತ ಪ್ರತಿಯೊಬ್ಬರೂ ಪ್ರತಿದಿನ 12 ಗಂಟೆ ದುಡಿಯೋಣ ಅಂದ್ಕೊಳ್ಳೋಣ. ಆದರೆ ಒಬ್ಬ ವ್ಯಕ್ತಿಗೆ ಪರ್ಸ್ನಲ್ ಲೈಫ್ ಅನ್ನೋದೇ ಇರಲ್ವ? ಅವ್ನ ಪರ್ಸ್ನಲ್ ಲೈಫ್ಗೆ ಟೈಮ್ ಕೊಡೋದು ಬೇಡವಾ? ನಾವು ಇನ್ನೊಂದು ಗಮನಿಸಬೇಕಾದ ವಿಚಾರ ಏನಂದರೆ, ಒಬ್ಬ ಬಿಸ್ನೆಸ್ ಮಾಡೋನಿಗೂ ಒಬ್ಬ ಕಂಪ್ನಿಲಿ ಕೆಲಸ ಮಾಡೋನಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಬಿಸ್ನೆಸ್ ಮಾಡೋರು ಅವರು ಯಾವ ಟೈಮ್ ಬೇಕಾದರೂ ಅವ್ರ ಕೆಲಸಕ್ಕೆ ಇದು ಮಾಡ್ಕೊಬೋದು, ಸ್ವಲ್ಪ ಟೈಮ್ ತೊಗೊಂಡು ಅವರು ಯಾವಾಗ ಬೇಕಾದ್ರೂ ವರ್ಕ್ ಮಾಡ್ಕೊಬೋದು. ಆದರೆ ಒಬ್ಬ ಕಂಪ್ನಿ ಎಂಪ್ಲಾಯ್ ಆ ಥರ ಅಲ್ಲ. ಅವನಿಗೆ ಇದೇ ಸಮಯಕ್ಕೆ ಕಂಪ್ನಿಗೆ ಲಾಗಿನ್ ಆಗಬೇಕು, ಕಂಪ್ನಿಗೆ ಲಾಗೌಟ್ ಆಗಬೇಕಾಗಿರುತ್ತೆ. ಬೆಂಗಳೂರಂಥ ಸಿಟಿನಲ್ಲಿ ಸಾಫ್ಟ್ವೇರ್ ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ಯಾವುದೇ ಕೆಲಸ ಮಾಡೋರಾಗಿರ್ಬೋದು, ಅವ್ರ ವರ್ಕಿಂಗ್ ಪ್ಲೇಸು ಅವ್ರ ಮನೆ ಹತ್ರನೇ ಇರಲ್ಲ. ಡೈಲಿ ಅವ್ರು ಮಿನಿಮಮ್ 1 ರಿಂದ 1.5 ಅವರ್ ಟ್ರಾವೆಲ್ ಮಾಡಲೇಬೇಕಾಗುತ್ತೆ. ಹಾಗಾದರೆ ಒಬ್ಬ ಎಂಪ್ಲಾಯಿ ಬೆಳಗ್ಗೆ 9 ಗಂಟೆಗೆ ಕೆಲಸಕ್ಕೆ ಹೋಗಬೇಕು ಅಂದರೆ ಅವನು 1 ರಿಂದ 1.5 ಅವರ್ ಜರ್ನಿ ಅಂದ್ಕೊಂಡ್ರು ಅವನು 7:30ರಿಂದ 8 ಗಂಟೆಗೆ ಮನೆ ಬಿಡಬೇಕಾಗುತ್ತೆ. ಹಾಗೆ 7:30ರಿಂದ 8 ಗಂಟೆಗೆ ಮನೆ ಬಿಡಬೇಕು ಅಂತ ಅಂದರೆ ಪ್ರತಿದಿನ ಅವರು 6 ಗಂಟೆಗೆ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಕೊಂಡು ಮನೆ ಬಿಡಬೇಕು. ಇನ್ನು ರಾತ್ರಿ 9 ಗಂಟೆಗೆ ಕೆಲಸ ಮುಗಿಸಿ ಮತ್ತೆ ಮನೆಗೆ ಬಂದು ಊಟ ಮಾಡಿ ಮಲಗಬೇಕು ಅಂತಂದರೆ ಮಿನಿಮಮ್ 11:00-11:30 ಆಗುತ್ತೆ. ಇದಕ್ಕೆ ಮಂಚ ಹಾಕಿದ್ರೆ ಪ್ರತಿದಿನ 12 ಗಂಟೆ ದುಡ್ಕೊಂಡೇ ಸಾಯ್ಬೇಕಾ? ನಾರಾಯಣ ಮೂರ್ತಿಯವರು ಹೇಳೋಂಗೆ ಮನುಷ್ಯ ಹುಟ್ಟೋದೇ ದುಡ್ಡು ಸಾಯೋಕ್ಕೆ ಅಂದಂಗೆ ಐತೆ. ಸರಿ, ಹೆಚ್ಚಿಗೆ ಕೆಲಸ ಮಾಡೋದಕ್ಕೆ ಹೆಚ್ಚಿಗೆ ಏನಾದರೂ ಸಂಬಳನಾದರೂ ಕೊಡ್ತಾರಾ? ಸ್ವಲ್ಪ ವರ್ಷ ದುಡ್ಕೊಂಡು ಆಮೇಲೆ ಬೇಗ ರಿಟೈರ್ಡ್ ಆಗಿ ಊರಿಗೆ ಹೋಗಿ ಸೆಟ್ಲ್ ಆಗಿಬಿಡೋಣ ಅಂದರೆ ಇಲ್ಲ, ಅದು ಆಗಲ್ಲ. ಇನ್ಫೋಸಿಸ್ನಲ್ಲೇ ಫ್ರೆಷರ್ಗಳಿಗೆ ಕೊಡೋ ಸ್ಯಾಲ್ರಿ ಮಿನಿಮಮ್ಮು 3.5 ರಿಂದ 4 ಲಕ್ಷ ರೂಪಾಯಿ ಅಷ್ಟೇ. ಇನ್ನು ಪ್ರತಿ ವರ್ಷ ಇನ್ಕ್ರಿಮೆಂಟ್ ಅಂದರೆ 8 ರಿಂದ 9%. ಇಷ್ಟೆಲ್ಲ ಮಾತಾಡೋ ನಾರಾಯಣ ಮೂರ್ತಿಯವರು ಎಂಪ್ಲಾಯೀಸ್ ಮೆಂಟಲ್ ಹೆಲ್ತ್ ಬಗ್ಗೆ ಎಲ್ಲಾದರೂ ಮಾತಾಡಿದಾರಾ? ಖಂಡಿತ ಮಾತಾಡಿಲ್ಲ, ಒಂದು ಮಾತು ಮಾತಾಡಿಲ್ಲ. ಇನ್ನು ಅವ್ರ ಸಂಬಳದ ಬಗ್ಗೆ ಏನಾದ್ರು ಮಾತಾಡ್ತಾರಾ? ಅದೂ ಮಾತಾಡಲ್ಲ. ಯಾವುದೇ ಕಾರ್ಪೊರೇಟ್ ಕಂಪ್ನಿ ಆದರೂ ಸರಿ, ಎಂಪ್ಲಾಯೀಸ್ ಜಾಸ್ತಿ ದುಡಿಬೇಕು, ಕಂಪ್ನಿಗೆ ಹೆಚ್ಚಿಗೆ ಲಾಭ ಆಗಬೇಕು, ಅದಷ್ಟೇ ಮಾತಾಡ್ತಾರೆ ಹೊರತು ಎಂಪ್ಲಾಯೀಸ್ ಸಂಬಳದ ಬಗ್ಗೆ ಆಗಲಿ ಅವ್ರ ಮೆಂಟಲ್ ಹೆಲ್ತ್ ಬಗ್ಗೆ ಆಗಲಿ ಮಾತಾಡಲ್ಲ. ಯಾವುದೇ ವ್ಯಕ್ತಿ ಆದರೂ ಸರಿ ಪ್ರತಿದಿನ 12 ಗಂಟೆ ಕೆಲಸ ಮಾಡಿದ್ರೆ ಅವ್ರ ಮನಸ್ಥಿತಿ ಏನಾಗಬೇಕು ಅನ್ನೋದನ್ನ ಸ್ವಲ್ಪ ಅದನ್ನು ಕೂಡ ನಾರಾಯಣ ಮೂರ್ತಿಯವರು ಯೋಚನೆ ಮಾಡಬೇಕು. ಬರೀ 70 ಗಂಟೆ ದುಡೀರಿ ಅಂತ ಮಾತ್ರ ಹೇಳ್ತಿದ್ದಾರೆ ಹೊರತು ಅವ್ರು ಬೇರೆ ಇನ್ನೇನು ಹೇಳ್ತಿಲ್ಲ. ಅವ್ರ ಮನಸ್ಥಿತಿ ಬಗ್ಗೆ ಕೆಲಸ ಮಾಡಿ 70 ಗಂಟೆ ಕೆಲಸ ಮಾಡಿದ್ರೆ ಅವ್ರ ಮೆಂಟಲ್ ಹೆಲ್ತ್ ಏನಾಗಬೇಕು, ಆ ಮನಸ್ಥಿತಿ ಬಗ್ಗೆನೂ ನಾರಾಯಣ ಮೂರ್ತಿಯವರು ಸ್ವಲ್ಪ ಯೋಚನೆ ಮಾಡಲಿ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯನೂ ಕೂಡ ತಿಳಿಸಿ.